ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಅರ್ಜುನನಿಗೆ ಧರ್ಮರಾಜನ ಮಾತುಗಳು ಎಂಬ ಈ ಒಂದು ಅಧಿಕ ಪಾಠಕ್ಕೆ ತಮಗೆ ಸ್ವಾಗತ. ಈ ಅಧ್ಯಾಯವು ಕೆಲವು ಕೋಶಗಳಲ್ಲಿ ಮಾತ್ರ ಇರುವುದರಿಂದ ಇದನ್ನು ಅಧಿಕ ಪಾಠವೆಂದು ಗ್ರಹಿಸಲಾಗಿದೆ. ಇದಕ್ಕೆ ಅಧ್ಯಾಯ ಸಂಖ್ಯೆಯನ್ನು ಕೊಟ್ಟಿರುವುದಿಲ್ಲ. ಈ ನಡುವೆ ಉದಾರ ಬುದ್ಧಿಯುಳ್ಳ ಧರ್ಮರಾಜನು ಅರ್ಜುನನನ್ನು ನೋಡಿ, ವತ್ಸ, ಧನಕ್ಕಿಂತಲೂ ಮೇಲಾದುದಿಲ್ಲವೆಂದು, ಧನವಿಲ್ಲದವನಿಗೆ ಸ್ವರ್ಗ ಸುಖ ಪ್ರಯೋಜನಗಳೊಂದು ಇಲ್ಲವೆಂದು ನೀನು ಎಣಿಸುವುದು ತಪ್ಪು. ಅಧ್ಯಯನವೆಂಬ ಯಜ್ಞದಿಂದ ಸಿದ್ಧಿ ಹೊಂದಿದವರು ಅನೇಕರುಂಟು. ಹಾಗೆಯೇ ತಪೋನಿರತರಾಗಿ ಶಾಶ್ವತ ಲೋಕಗಳನ್ನು ಹೊಂದಿದ ಮುನಿಗಳು ಹಲವರಿರುವರು. ಬ್ರಹ್ಮಚರ್ಯೆಯಲ್ಲಿದ್ದು ಧರ್ಮಗಳನ್ನೆಲ್ಲ ತಿಳಿದು ಋಷಿಗಳ ನಿಯಮದಿಂದ ನಡೆಯುವ ಜನರನ್ನೇ ದೇವತೆಗಳು ಬ್ರಾಹ್ಮಣರನ್ನಾಗಿ ಎಣಿಸುವರೆಂದು ವೈಖಾನಸರು ಹೇಳಿರುವರು. ಹೀಗೆ ಅಧ್ಯಯನ ನಿಷ್ಠರಾಗಲಿ ಜ್ಞಾನ ನಿಷ್ಠರಾಗಲಿ ಎಲ್ಲರೂ ಧರ್ಮನಿಷ್ಠರೆಂದೇ ತಿಳಿ. ರಾಜಕಾರ್ಯಗಳನ್ನು ಕೂಡ ಅಂತಹ ಜ್ಞಾನ ನಿಷ್ಠರ ಮೂಲಕವಾಗಿಯೇ ನಡೆಸಬೇಕೆಂಬುದು ವೈಖಾನಸರ ವಚನವೆಂದು ನಾವು ಕೇಳಿರುವೆವು. ಅಜರು, ಕೃಷ್ಣಿಗಳು, ಅರುಣರು, ಸಿಕತರು, ಕೇತುಗಳು ಇವರೆಲ್ಲರೂ ಅಧ್ಯಯನದಿಂದಲೇ ಸ್ವರ್ಗವನ್ನು ಪಡೆದರು. ಅವರು ವೇದೋಕ್ತಗಳಾದ ದಾನ, ಅಧ್ಯಯನ, ಯಜ್ಞ, ದುರ್ಭರವಾದ ನಿಗ್ರಹವೆಂಬಿ ಕರ್ಮಗಳಿಂದ ಸೂರ್ಯನಿಗೆ ದಕ್ಷಿಣ ಮಾರ್ಗದಿಂದ ದೇವಲೋಕವನ್ನು ಹೊಂದಿದರು. ದೇವಾದಿ ಲೋಕಗಳೆಲ್ಲ ಕರ್ಮನಿಷ್ಠರ ಲೋಕಗಳು. ಉತ್ತಮ ಮಾರ್ಗವೆಂಬುದು ಯೋಗನಿಷ್ಠರು ಹೋಗತಕ್ಕ ಮಾರ್ಗವು. ಆ ಮಾರ್ಗವಾಗಿ ಹೋಗಿ ಸೇರತಕ್ಕ ಸ್ಥಾನಗಳೆಲ್ಲ ಶಾಶ್ವತಗಳಾದ ಯೋಗನಿಷ್ಠರ ಲೋಕಗಳು. ಇವೆರಡರಲ್ಲಿ ಉತ್ತರ ಮಾರ್ಗವನ್ನೇ ಪುರಾತನ ಮುನಿಗಳು ಪ್ರಶಂಸಿಸುವರು. ಅರ್ಜುನ, ಸಂತುಷ್ಟಿಯೇ ಸ್ವರ್ಗವು ಅಥವಾ ಸ್ವರ್ಗಕ್ಕೆ ದಾರಿ. ಸಂತುಷ್ಟಿಯೇ ಪರಮ ಸುಖವು. ಸಂತುಷ್ಟಿಗಿಂತಲೂ ಮೇಲಾದುದೊಂದು ಇಲ್ಲವೆಂದು ಹೇಳುವರು. ಕ್ರೋಧ ಹರ್ಷಗಳನ್ನು ತೊರೆದವರಲ್ಲಿ ಅದು ನೆಲೆಗೊಂಡು ಅವನಿಗೆ ಉತ್ತಮ ಸಿದ್ಧಿಯನ್ನು ಕೊಡುವುದು. ಇದೇ ವಿಷಯವಾಗಿ ಹಿಂದೆ ಯಯಾತಿ ಮಹಾರಾಜನು ಹಾಡಿದ ಗಾಥೆಯುಂಟು. ಆಮೆಯು ತನ್ನ ಸುತ್ತಮುತ್ತಿನ ಅವಯವಗಳನ್ನೆಲ್ಲ ಉಡುಗಿಸಿಕೊಳ್ಳುವಂತೆ ಯಾವಾಗ ಮನುಷ್ಯನು ಕಾಮಾದಿಗಳನ್ನೆಲ್ಲ ಉಡುಗಿಸುವನೋ ಮತ್ತು ಯಾವಾಗ ತಾನು ಬೇರೊಬ್ಬರಿಗೆ ಭಯಪಡದೆ ತನ್ನಿಂದ ಬೇರೆಯವರಿಗೂ ಭಯವಿಲ್ಲದಂತೆ ವರ್ತಿಸುತ್ತಾ ಆಶಾ ದ್ವೇಷಗಳನ್ನು ನೀಗುವನೋ ಆಗ ಬ್ರಹ್ಮವನ್ನು ಹೊಂದುವನು. ಯಾವಾಗ ಮನುಷ್ಯನು ಇತರ ಭೂತಗಳಿಗೆ ಮನೋವಾಕ್ಕಾಯಗಳಿಂದಲೂ ಪಾಪವನ್ನೆಣಿಸದಿರುವನು ಆಗ ಬ್ರಹ್ಮವನ್ನು ಹೊಂದುವನು. ಮಾನ ಮೋಹಗಳನ್ನು ನಿಗ್ರಹಿಸಿ ಹಲವು ಸಂಘಗಳನ್ನು ತೊರೆದು ಆತ್ಮಸ್ವರೂಪವನ್ನು ತನ್ನಲ್ಲಿ ತಾನು ತಿಳಿಯುವ ಮನುಷ್ಯನೇ ಮೋಕ್ಷಾರ್ಹನು. ಅರ್ಜುನ, ಈಗ ನಾನು ಹೇಳುವ ಮಾತನ್ನು ಜಿತೇಂದ್ರಿಯನಾಗಿ ಸಾವಧಾನದಿಂದ ಕೇಳು. ಕೆಲವರು ಧನಾರ್ಜನೆಯನ್ನು ಬಯಸುವರು, ಕೆಲವರು ಧರ್ಮವನ್ನು ಕೋರುವರು, ಕೆಲವರು ಶೀಲವನ್ನು ಆಧರಿಸುವರು. ಧರ್ಮಕ್ಕೆ ಆಧಾರವೆಂಬ ಉದ್ದೇಶದಿಂದ ಒಬ್ಬನು ಧನಾರ್ಜನೆಗಾಗಿ ಆತುರ ಪಡಬಹುದು. ಅಂತಹ ಧನಕ್ಕಾಗಿ ಆಸೆ ಪಡೆದಿರುವುದೇ ಮೇಲು. ಧರ್ಮಕ್ಕೆ ಆಧಾರವೆನಿಸಿದ್ದರೂ ಧನದಲ್ಲಿ ಅನೇಕ ದೋಷಗಳುಂಟು. ನಾನು ಪ್ರತ್ಯಕ್ಷವಾಗಿ ಇದನ್ನು ಕಾಣುತ್ತಿರುವೆನು. ನೀನು ಇದನ್ನು ನೋಡಬಲ್ಲೆ. ಬಿಡಬೇಕಾದವುಗಳನ್ನು ಬಿಡದೆ ಅದರಲ್ಲಿ ಆಸೆ ಪಡತಕ್ಕವನಿಗೆ ಅದನ್ನು ಬಿಡುವುದು ಎಂದೆಂದಿಗೂ ಕಷ್ಟವೇ. ಅವನಲ್ಲಿ ಸದ್ವೃತ್ತವು ದುರ್ಲಭವೇ. ದ್ರೋಹ ಮಾಡಿದವನಿಗೆ ಧನವು ಕೈಗೂಡುವುದು. ಇತರರಿಗೆ ಬಾಧೆಗಿಲ್ಲದೆ ಧನ ಪ್ರಾಪ್ತಿಯಿಲ್ಲ. ಧನವು ಸಿಕ್ಕಿದ ಮೇಲೆಯೂ ಅದು ನಮಗೆ ಕಷ್ಟವನ್ನೇ ಕೊಡುತ್ತಿರುವುದು. ಸನ್ಮಾರ್ಗವನ್ನು ಬಿಟ್ಟು ಅಲ್ಪ ಧನಕ್ಕಾಗಿ ಆಸೆ ಪಡತಕ್ಕವನು ಶೋಕ ಭಯಗಳೊಂದನ್ನು ಲಕ್ಷಿಸದೆ ಪರರಿಗೆ ದ್ರೋಹವನ್ನು ಮಾಡುವನು. ಅದರಿಂದ ಬರುವ ಭ್ರೂಣಹತ್ಯೆ ಎಂಬ ಮಹಾಪಾತಕವನ್ನು ಅವನು ಬಗೆಯನು. ದುರ್ಲಭವಾದ ಧನವನ್ನು ಪಡೆದವನೊಬ್ಬನು ತನಗೆ ಅನುಕೂಲರಾದ ಭೃತ್ಯರಿಗೆ ಆ ಹಣವನ್ನು ಪ್ರತಿಫಲವಾಗಿ ಕೊಟ್ಟಾಗಲೂ ಕೂಡ ಅದನ್ನು ಕೊಟ್ಟ ಮೇಲೆ ಕಳ್ಳರು ಆ ಧನವನ್ನು ಕೊಳ್ಳೆ ಹೊಡೆದುಕೊಂಡು ಹೋದರೆ ಹೇಗೋ ಹಾಗೆ ಬಹಳವಾಗಿ ಕೊರಗುತ್ತಿರುವನು. ಹಾಗಿಲ್ಲದೆ ಧನವಿಲ್ಲದ ಬಡವನನ್ನಾದರೂ ಯಾರು ಏನನ್ನು ಹೇಳುವ ಹಾಗಿಲ್ಲ. ಅವನು ಸಕಲ ಸಂಘವನ್ನು ಬಿಟ್ಟು ಭಿಕ್ಷೆಯಿಂದ ಬಂದುದು ಅಲ್ಪ ಸ್ವಲ್ಪವಾದರೂ ಅದರಿಂದ ಸುಖಿಯಾಗಿರುವನು. ಇದೇ ವಿಷಯವಾಗಿ ಪುರಾಣಜ್ಞರು ವೇದ ಪ್ರತಿಪಾದಿತವಾದ ಯಜ್ಞ ಗೀತೆ ಎಂಬ ಗಾಥೆಯನ್ನು ಹೇಳುವರು. ಏನೆಂದರೆ, ಬ್ರಹ್ಮನು ಯಜ್ಞಾರ್ಥವಾಗಿಯೇ ಧನವನ್ನು ಸೃಷ್ಟಿಸಿದನು. ಆ ಧನವನ್ನು ರಕ್ಷಿಸಿ ಯಾಗ ಮಾಡುವುದಕ್ಕಾಗಿಯೇ ಮನುಷ್ಯರನ್ನು ಸೃಷ್ಟಿಸಿದನು. ಆದುದರಿಂದ ಧನವನ್ನು ಯಾಗಕ್ಕಾಗಿಯೇ ಉಪಯೋಗಿಸಬೇಕು.
ಆ ಧನವನ್ನು ಸ್ವೇಚ್ಛೆಯಿದ್ದಂತೆ ವೆಚ್ಚ ಮಾಡುವುದು ಪ್ರಶಸ್ತವೂ ಅಲ್ಲ, ಹಿತವೂ ಅಲ್ಲ. ಧನವೆಲ್ಲವೂ ದೇವಸ್ವವೆನಿಸುವುದು ಅದು ಯಾವನಿಗೂ ಸ್ವಂತವಲ್ಲ. ದೊರೆತ ಧನವನ್ನು ಯಜ್ಞ ದಾನಗಳಲ್ಲಿ ವಿನಿಯೋಗಿಸಿ ಬಿಡಬೇಕು. ದೊರೆತ ಧನವು ದಾನಾರ್ಹವೇ ಹೊರತು ಭೋಗಕ್ಕಾಗಲಿ ವ್ಯರ್ಥವಾಗಿ ನಾಶ ಮಾಡುವುದಕ್ಕಾಗಲಿ ಅರ್ಹವಲ್ಲ. ಯಜ್ಞ ದಾನಾದಿಗಳಿಗಿಂತಲೂ ದೊಡ್ಡ ಕಾರ್ಯವಿರುವಾಗ ಅವುಗಳನ್ನು ಉದ್ದೇಶಿಸಿ ಧನ ಸಂಗ್ರಹಕ್ಕಾಗಿ ಕಷ್ಟಪಡುವುದೇಕೆ? ಯಾರು ವಿವೇಕವಿಲ್ಲದೆ ಸ್ವಧರ್ಮ ಬಾಹ್ಯರಿಗೆ ಧನವನ್ನು ದಾನ ಮಾಡುವರೋ ಅವರು ಈ ದೇಹವನ್ನು ಬಿಟ್ಟ ಮೇಲೆ 100 ವರ್ಷಗಳವರೆಗೆ ಮಲಭಕ್ಷಕರಾಗುವರು. ಅಯೋಗ್ಯರಿಗೆ ದಾನ ಮಾಡುವುದು, ಯೋಗ್ಯರಿಗೆ ಕೊಡದಿರುವುದು ಪಾತ್ರಾಪಾತ್ರ ಜ್ಞಾನವಿಲ್ಲದುದರಿಂದಲೇ ಉಂಟಾದುದು. ಆದುದರಿಂದ ದಾನವೆಂಬ ಧರ್ಮವು ದುಷ್ಕರವೇ. ಹಣವು ಲಭಿಸಿದ್ದರೂ ಅದರಲ್ಲಿ ಅಪಾತ್ರ ದಾನ, ಸತ್ಪಾತ್ರಕ್ಕೆ ಕೊಡದಿರುವುದು, ಇವೆರಡು ದೋಷಗಳು ಬಂದೇ ಬರುವವು ಎಂದನು. ಇದು ಅಧಿಕ ಪಾಠಾಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.